ಈ ಮಠ ಯಾವ ರೀತಿ ವ್ಯವಸ್ಥೆ ಆಗಿದೆ ಅಂತ ಹೇಳಿದರೆ, ದ್ವಾರಕಾಮಾಯಿ ಮಠ ಯಾವುದೇ ಕಾರಣಕ್ಕೂ ಇವತ್ತು ನನ್ನ ಸಮುದಾಯ ಏನಿದೆ ಇದು ನನ್ನ ಕಾಲ ತನಕ ಮಾತ್ರ ನನ್ನ ಸಮುದಾಯ ಈ ಮಠಕ್ಕೆ ಅಧಿಕಾರಿಯಾಗಿರ್ತಾನೆ. ಇನ್ನು ಮುಂದೆ ಇದಕ್ಕೆ ಉತ್ತರಾಧಿಕಾರಿಯಾಗುವವರು ನನ್ನ ಸಮುದಾಯದವರಾಗುವುದಿಲ್ಲ. 34 ಸಮುದಾಯ ಇದೆ, ಅದರಲ್ಲಿ ಯಾರು ಯೋಗ್ಯರಂತ ನೋಡಿ ಅವರಿಗೆ ಈ ಉತ್ತರಾಧಿಕಾರಿಯನ್ನು ಕೊಡುವಂತಹ ಬೈಲವನ್ನು ಮಾಡಿದರು. ಇಡೀ ದೇಶದಲ್ಲಿ ಯಾವುದೇ ರೀತಿಯ ಮಠ ಮಂದಿರ ಈ ಸೇವೆಯನ್ನು ಮಾಡ್ತಾ ಇಲ್ಲ, ಕೇವಲ ಜಾತಿಗೆ ಸೀಮಿತವಾಗಿದೆ. ಈ ಮಠ ಮಾತ್ರ ಮುಂದೆ, ಈಗ ನನ್ನ ಸಮುದಾಯ ಏನಿದೆ ಮುಂದೆ ಈ ಸಮುದಾಯ ಮುಂದೆ ಹೋಗಲಿಕ್ಕಿಲ್ಲ, ಮತ್ತೊಂದು ಸಮುದಾಯಕ್ಕೆ ಕೊಡಬೇಕು. ಅಲ್ಲಿಂದ ಮುಂದೆ ಹೋಗುವಾಗ ಅದೇ ಸಮುದಾಯ ಇಟ್ಕೊಳ್ಲಿಕ್ಕಿಲ್ಲ, ಅವರ ಕುಟುಂಬಕ್ಕೆ ಈ ಮಠ ಬರಲಿಕ್ಕಿಲ್ಲ, ಇನ್ನೊಂದು ಸಮುದಾಯಕ್ಕೆ ಹಸ್ತಾಂತರವನ್ನು ಮಾಡಬೇಕು. ಅಂಥ ಒಂದು ವ್ಯವಸ್ಥೆಯನ್ನು ಈ ಮಠ ಈಗಾಗಲೇ ಅದಕ್ಕೆ ಬೇಕಾಗುವಂಥ ಬಯಲಾಗಿದೆ, ರಿಜಿಸ್ಟರ್ ಆಗಿದೆ, ಎಲ್ಲವೂ ಆಗಿದೆ. ಇವತ್ತು ವೇದಿಕೆಯಲ್ಲಿ 3 ಗುರುಗಳಿದ್ದಾರೆ. ಸುಮಾರು 16 ವರ್ಷದ ಮೊದಲು ಒಂದು ಯಾವುದಕ್ಕೂ ಉಪಯೋಗ ಬರದಂಥ ಒಂದು ಕಲ್ಲನ್ನು ಗುರುತಿಸಿದ್ದು ನನ್ನ ಗುರುದೇವರಾದಂತಹ ಜಯಶ್ರೀನಿವಾಸನ್ ಗುರುಗಳು. ಈ ಕಲ್ಲಲ್ಲಿ ಏನೋ ಒಂದು ಶಕ್ತಿ ಇದೆ ಎಂಬುದನ್ನು 16 ವರ್ಷದ ಮೊದಲು ಏನೋ ಒಂದು ಕಡೆಯಿಂದ ತೋರಿಸಿಕೊಟ್ರು. ಅನೇಕ ರೀತಿಯಲ್ಲಿ ಬೋಧನೆಗಳನ್ನು, ಮಾರ್ಗದರ್ಶನವನ್ನು ಅವರ ಪಡಿತಾ ಆ ಕಲ್ಲು ಒಂದು ರೂಪಕ್ಕೆ ತರಬಹುದು, ಅದನ್ನು ಕೆತ್ತನೆ ಮಾಡಿ ಅದಕ್ಕೆ ಪ್ರಾಣವನ್ನು ಕೊಡ್ಬೋದು ಅಂಥೇಳಿ ಕೆತ್ತನೆ ಮಾಡಿ ಪ್ರಾಣವನ್ನು ಕೊಟ್ಟವರು ಮಚ್ಚಂದ್ರನಾಥ್ ಬಾಬಾ ಮಧ್ಯದಲ್ಲಿದ್ದವರು. ಕೆತ್ತನೆ ಮಾಡಿದ ನಂತರ ಅದನ್ನು ಪ್ರತಿಷ್ಠಾಪನೆಗೂ ಪ್ರವೀಣ್ ಬಾಬರವರು ಮಾಡಿದರು. ಅದಕ್ಕೆ ಬೇಕಾಗುವಂಥ ನಿಯಮ ನಿಷ್ಠೆಗಳು ಬೇಕಾಗತ್ತೆ. ಆ ನಿಯಮ ನಿಷ್ಠೆಗಳನ್ನು ನನ್ನ ಸ್ವಾಮೀಜಿ, ಮಾನಿಲ ಸ್ವಾಮೀಜಿ ನೆರವೇರಿಸ್ಕೊಂಡು ಬಂದರು. ಇವತ್ತು ಎಷ್ಟು ದೊಡ್ಡ ವೇದಿಕೆಗೆ ಹೋಗಿ ಯಾವ ರೀತಿ ಕೂತ್ಕೊಳ್ಬೇಕು, ಹೇಗೆ ಮಾತಾಡಬೇಕು, ಸ್ವಾಮೀಜಿ ಆದವನಿಗೆ ಯಾವ ರೀತಿಯ ನಿಯಮಗಳು ಬೇಕು, ಅದನ್ನು ಯಾವ ರೀತಿ ನೀನು ಪಾಲಿಸ್ಕೊಂಡು ಹೋಗಬೇಕು, ಪ್ರತಿ ಕ್ಷಣದಲ್ಲಿಯೂ ನನ್ನ ಬೆನ್ನ ಹಿಂದೆ ನಿಂತು ನನಗೆ ಪರಿಪೂರ್ಣವಾದಂತಹ ಮಾರ್ಗದರ್ಶನವನ್ನು ಕೊಟ್ಟಂಥ ಸ್ವಾಮೀಜಿ. ನಾನು ಯಾವತ್ತೂ ಹೇಳೋದಿದೆ, ಉಡುಪಿ ಜಿಲ್ಲೆ ಮಂಗಳೂರಿನಲ್ಲಿ ಮಾನಿಲ ಸ್ವಾಮಿ ಒಬ್ಬರಿದ್ದರೆ ಸಾಕು, ಇಡೀ ಉಡುಪಿ ಮಂಗಳೂರಿನಲ್ಲಿ ಎಷ್ಟು ಸ್ವಾಮೀಜಿ ಯತಿಗಳಿದ್ದಾರ ಅವರೆಲ್ಲ ಸೇರಿದಂತಹ ಒಂದು ಪುಣ್ಯ ಸಿಗುತ್ತೆ. ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಕೋಪ ಇಲ್ಲ, ಎಲ್ಲರನ್ನ ಸಮಾನವಾಗಿ ಕಾಣ್ತಾರೆ. ನೀವು ನೋಡಿರ್ಬೋದು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲೇ ಬ್ರಹ್ಮಕಲಶ ಆಗಲಿ ಅಥವಾ ಎಲ್ಲೇ ಯಾವುದೇ ರೀತಿಯ ಧಾರ್ಮಿಕ ವ್ಯವಸ್ಥೆಗಳಲ್ಲಿ ಇರಲಿ, ಅಲ್ಲಿ ಮುಂಚಿನೆಯಲ್ಲಿದ್ದು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ನಾನು ಸ್ವಾಮೀಜಿಗೆ ನಿನ್ನೆ ಫೋನ್ ಮಾಡಿದ್ದು ಅವ್ರ ಹತ್ರ ಕೇಳಿಕೊಂಡದಿಷ್ಟೇ, ಸ್ವಾಮೀಜಿ ನೀವು ಬರಲೇಬೇಕು. ಯಾಕೆಂತೇಳಿದರೆ ಅವರು ಒಬ್ಬರು ಈ ಸಾನ್ನಿಧ್ಯಕ್ಕೆ ಬಂದರೆ ನನಗೆ ಏನೊಂದು ನಿರಳವಾಗಿರುತ್ತೆ, ನನ್ನ ದೊಡ್ಡ ಜವಾಬ್ದಾರಿ ಕಡಿಮೆ ಆಗುತ್ತೆ. ಹಾಗೆ ಬೆಂಗಳೂರಿನಿಂದ ಆಗಿರ್ಬೋದು ಪ್ರವೀಣ್ ಬಾಬಾ ಅವರು ತುಂಬ ಒತ್ತಡದಲ್ಲಿದ್ದರೂ ಮೌನವಾಗಿ ಕೂತ್ಕೊಂಡು ಪರಿಪೂರ್ಣವಾದಂಥ ಒಂದು ಧೈರ್ಯವನ್ನು ತುಂಬಿದ್ದಾರೆ. ಹಾಗೆಯೇ ನನ್ನ ತಂದೆ ಇದ್ದಾರೆ, ತಂದೆ ಕೂಡ ಈ ಕ್ಷೇತ್ರದ ನಿರ್ಮಾಣದಲ್ಲಿ ಆಗಿರ್ಬೋದು, ಕ್ಷೇತ್ರದ ನಂತರ ಆಗಿರ್ಬೋದು, ಈ ಜಾಗವನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಬೆಳೆಸಲಿಕ್ಕೆ ಹಾಗೆಯೇ ನನಗೆ ಧೈರ್ಯವನ್ನು ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಲಿಕ್ಕಿಲ್ಲ, ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀ ಕ್ಷೇತ್ರ ಶಂಕರಪುರ ನಮ್ಮದೇ ಕ್ಷೇತ್ರ, ಯಾವುದೇ ಜಾತಿಗೆ ಸಂಬಂಧಪಟ್ಟಂಥ ಕ್ಷೇತ್ರ ಅಲ್ಲ, ಇದು ಏಕಜಾತಿ ಧರ್ಮಪೀಠ. ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳಾಗಿರ್ಬೋದು, ನಿತ್ಯಾನಂದ ಸ್ವಾಮಿ ಆಗಿರ್ಬೋದು, ಶಿರ್ಡಿ ಸಾಯಿಬಾಬರಾಗಿರ್ಬೋದು, ಅಥವಾ ದತ್ತಾತ್ರೇಯ ಸ್ವಾಮೀಜಿ ಆಗಿರ್ಬೋದು, ಇವರೆಲ್ಲ ನಮಗೆ ಬೋಧನೆ ಮಾಡಿದಂತ ಹೇಳಿದರೆ ಕೇವಲ ಮಾನವತೆ ಮಾತ್ರ ಈ ಸಮಾಜದಲ್ಲಿರಬೇಕು, ಜಾತಿ ವ್ಯವಸ್ಥೆ ಇರಬಾರದು ಎಂಬುದಾಗಿ ಆ ಒಂದು ಪರಿಕಲ್ಪನೆಯಿಂದ, ಗುರುಗಳ ಪ್ರೇರಣೆಯಿಂದ ಇದನ್ನು ಏಕಜಾತಿ ಧರ್ಮಪೀಠ ಅಂತ ಸ್ಥಾಪನೆ ಮಾಡಿದ್ವಿ. 34 ಸಮುದಾಯ ಜಾತಿಯ ಪ್ರಮುಖರನ್ನು ಕರೆದು ಇಲ್ಲಿ ಪೀಠವನ್ನು ಸ್ಥಾಪನೆ ಮಾಡಿದ್ವಿ. ಈ ಮಠ ವಿಶೇಷವಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗುತ್ತೆ, ಕೆಲವೊಂದಿಷ್ಟು ಜನರಿಗೆ ಗೊಂದಲ ಇದೆ, ಏನದು ಮಠ ಮಾಡಿದ್ದಾರೆ ಇನ್ನು ಗುರುಗಳ ವಂಶಕ್ಕೆ, ಗುರುಗಳ ಕುಟುಂಬಕ್ಕೆ ಎಂಬುದಾಗಿ ಕೆಲವೊಂದಿಷ್ಟು ಮನಸ್ಸಲ್ಲಿರ್ಬೋದು. ಅದನ್ನು ನಾನು ಇವತ್ತು ಕ್ಲಿಯರ್ ಮಾಡಲೇಬೇಕಾಗ್ತದೆ. ಈ ಮಠ ಯಾವ ರೀತಿ ವ್ಯವಸ್ಥೆ ಆಗಿದೆ ಅಂತ ಹೇಳಿದರೆ, ದ್ವಾರಕಾಮಾಯಿ ಮಠ
ಯಾವುದೇ ಕಾರಣಕ್ಕೂ ಇವತ್ತು ನನ್ನ ಸಮುದಾಯ ಏನಿದೆ ಇದು ನನ್ನ ಕಾಲ ತನಕ ಮಾತ್ರ ನನ್ನ ಸಮುದಾಯ ಈ ಮಠಕ್ಕೆ ಅಧಿಕಾರಿಯಾಗಿರ್ತಾನೆ. ಇನ್ನು ಮುಂದೆ ಇದಕ್ಕೆ ಉತ್ತರಾಧಿಕಾರಿಯಾಗುವವರು ನನ್ನ ಸಮುದಾಯದವರಾಗುವುದಿಲ್ಲ. 34 ಸಮುದಾಯ ಇದೆ, ಅದರಲ್ಲಿ ಯಾರು ಯೋಗ್ಯರಂತ ನೋಡಿ ಅವರಿಗೆ ಈ ಉತ್ತರಾಧಿಕಾರಿಯನ್ನು ಕೊಡುವಂತಹ ಬೈಲವನ್ನು ಮಾಡಿದ್ರು. ಇಡೀ ದೇಶದಲ್ಲಿ ಯಾವುದೇ ರೀತಿಯ ಮಠ ಮಂದಿರ ಈ ಸೇವೆಯನ್ನು ಮಾಡ್ತಾ ಇಲ್ಲ, ಕೇವಲ ಜಾತಿಗೆ ಸೀಮಿತವಾಗಿದೆ. ಈ ಮಠ ಮಾತ್ರ ಮುಂದೆ, ಈಗ ನನ್ನ ಸಮುದಾಯ ಏನಿದೆ ಮುಂದೆ ಈ ಸಮುದಾಯ ಮುಂದೆ ಹೋಗಲಿಕ್ಕಿಲ್ಲ, ಮತ್ತೊಂದು ಸಮುದಾಯಕ್ಕೆ ಕೊಡಬೇಕು. ಅಲ್ಲಿಂದ ಮುಂದೆ ಹೋಗುವಾಗ ಅದೇ ಸಮುದಾಯ ಇಟ್ಕೊಳ್ಲಿಕ್ಕಿಲ್ಲ, ಅವರ ಕುಟುಂಬಕ್ಕೆ ಈ ಮಠ ಬರಲಿಕ್ಕಿಲ್ಲ, ಇನ್ನೊಂದು ಸಮುದಾಯಕ್ಕೆ ಹಸ್ತಾಂತರವನ್ನು ಮಾಡಬೇಕು. ಅಂಥ ಒಂದು ವ್ಯವಸ್ಥೆಯನ್ನು ಈ ಮಠ ಈಗಾಗಲೇ ಅದಕ್ಕೆ ಬೇಕಾಗುವಂಥ ಬಯಲಾಗಿದೆ, ರಿಜಿಸ್ಟರ್ ಆಗಿದೆ, ಎಲ್ಲವೂ ಆಗಿದೆ. ಅನೇಕ ಯೋಜನೆಗಳನ್ನು ಈ ಮಠ ಹಮ್ಮಿಕೊಂಡಿದೆ. ಮೊದಲಿಗಾಗಿ ಪ್ರತಿ ವ್ಯಕ್ತಿಯು, ಪ್ರತಿ ಜೀವಿಯು ಸಂತೋಷವಾಗಿರಬೇಕು. ನಮ್ಮೊಳಗಿರುವಂಥ ದ್ವೇಷ ಸಂಪೂರ್ಣವಾಗಿ ನಾಶ ಆಗಬೇಕು. ಇವತ್ತು 19 ಅಡಿ ಎತ್ತರದ ಮುಖ್ಯಪ್ರಾಣನನ್ನು ಪ್ರತಿಷ್ಠೆ ಮಾಡುವಾಗ ಮಾಡಿದಂಥ ಒಂದೇ ಒಂದು ಸಂಕಲ್ಪ, ಹಿಂದೂಗಳ ಒಳಗಿರುವಂಥ ದ್ವೇಷ ಸಂಪೂರ್ಣವಾಗಿ ನಾಶ ಆಗಬೇಕು, ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು, ಎಲ್ಲ ಹಿಂದೂಗಳಿಗೆ ಏಳಿಗೆ ಆಗಬೇಕೆಂಬ ಮಹಾಸಂಕಲ್ಪವನ್ನು ಇಟ್ಟುಕೊಂಡು 19 ಅಡಿ ಎತ್ತರದ ಈ ಏಕಶಿಲೆಯ ಮುಖ್ಯಪ್ರಾಣನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಹಾಗೆಯೇ ಕಾಲಭೈರವನನ್ನು ಪ್ರತಿಷ್ಠಾಪನೆ ಮಾಡುವಾಗ ನಮ್ಮ ದೇಶವನ್ನು ಕಾಯುವಂಥ ಯೋಧರಿಗೆ ರಕ್ಷಣೆ ಆಗಬೇಕು, ನಮ್ಮ ದೇಶಕ್ಕೆ ರಕ್ಷಣೆ ಆಗಬೇಕು, ನಮ್ಮ ಗಡಿಯನ್ನು ಕಾಯುವಂಥ ಯೋಧರಿಗೆ ಅವರ ಕುಟುಂಬಕ್ಕೆ ರಕ್ಷಣೆ ಆಗಬೇಕೆಂಬ ಮಹಾಸಂಕಲ್ಪದಲ್ಲಿ, ಧರ್ಮದ ರಕ್ಷಣೆ ಆಗಬೇಕೆಂಬ ಸಂಕಲ್ಪದಲ್ಲಿ ಕಾಲಭೈರವನನ್ನು ಪ್ರತಿಷ್ಠಾಪನೆ ಮಾಡಿದರು. ಪ್ರತಿನಿತ್ಯಲ್ಲಿ ಪ್ರಾರ್ಥನೆ ಆಗುತ್ತೆ. ನಡೆಯುವಂಥ ಪ್ರಾರ್ಥನೆ ಯಾವುದೇ ಕಾರಣಕ್ಕೂ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಥವಾ ನನಗೆ ಅಭಿವೃದ್ಧಿ ಬರಬೇಕಂತ ನಾನು ಈ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡೋದಿಲ್ಲ. ಪ್ರಾರ್ಥನೆ ಮಾಡೋದು ದೇಶವನ್ನು ಕಾಯುವಂಥ ಯೋಧರ ಕುಟುಂಬ, ಹಾಗೆಯೇ ಎಲ್ಲ ಸಮಸ್ತ ಹಿಂದೂಗಳಿಗೆ ಏಳಿಗೆ ಆಗಬೇಕಾಗಿ ಇವತ್ತು ಹಿಂದೂಗಳನ್ನು ಒಗ್ಗಟ್ಟು ಮಾಡಬೇಕು ಎಂಬ ಮಹಾಸಂಕಲ್ಪವನ್ನು ಇಟ್ಟುಕೊಂಡು 108 ರೂಪಾಯಿ, ಒಂದು ಹಿಂದೂ ಹತ್ರ 108 ರೂಪಾಯಿ ತಗೊಳ್ಳೋದು. ಆ 108 ರೂಪಾಯಿಯಿಂದ ಬಂದಂಥ ಕಾಣಿಕೆಯಿಂದ ಮೂರ್ತಿಯನ್ನು ನಿರ್ಮಾಣ ಮಾಡೋದಂತೇಳಿ ನಾವು ಸಂಕಲ್ಪ ಮಾಡಿದ್ವಿ. ನಾನು ಯೋಚನೆ ಮಾಡಿದೆ, ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಒಂದು 60,000 ಹಿಂದೂಗಳು 100 ರೂಪಾಯಿ ಕೊಟ್ಟರೆ ಖಂಡಿತವಾಗಿ ಮೂರ್ತಿಯನ್ನು ನಿಲ್ಲಿಸ್ಬೋದು ಅಂತ ಯೋಚನೆ ಮಾಡಿದೆ. ಹಬ್ಬ ಅಂದರೆ 8,000 ಜನರನ್ನು ಒಟ್ಟು ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಈ ಕ್ಷೇತ್ರ ಅವತ್ತಿಂದ ಇವತ್ತಿನ ತನಕ ಏನು ಸಂಕಲ್ಪವನ್ನು ಮಾಡಿದ ಅದನ್ನು ಯಾವಾಗ ನಾವು ಮಾಡಬೇಕಂತ ಅನಿಸ್ತೇವೆ ಅದಕ್ಕೆ ಪ್ರತಿಷ್ಠಾ ದಿನವನ್ನು ಮೊದಲೇ ನಾವು ನಿರ್ಣಯ ಮಾಡಿರ್ತೀವಿ. ಈ ದೇವಸ್ಥಾನ ಆಗಿರ್ಬೋದು, ಕಾಲಭೈರವಾಗಿ ಯಾರೇ ಇರ್ಬೋದು, ನಾವು ಆ ಯೋಚನೆಯನ್ನು ಪ್ರಥಮದಲ್ಲೇ ಮಾಡ್ತೇವೆ. ಇಂಥ ದಿನ ಪ್ರತಿಷ್ಠೆಗೆ ಈ ಧರ್ಮದಲ್ಲಿ ಆಗಬೇಕು. ಆದರೆ ಇವತ್ತಿನ ತನಕ ಈ ಕ್ಷೇತ್ರದ ಎಲ್ಲ ಶಕ್ತಿಗಳು ಒಂದಲ್ಲ ಒಂದು ರೂಪದಲ್ಲಿ ಆ ಸಂಕಲ್ಪವನ್ನು ಆ ದಿನಕ್ಕೆ ಪರಿಪೂರ್ಣವಾಗಿ ಮಾಡಿಕೊಟ್ಟಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಈ ಮಂದಿರವನ್ನು ಬಿಚ್ಚುವಾಗ ಕೊರೋನಾ ಬಂತು. ಕೊರೋನಾದ ಬದಲು ನಾವು ಸಂಕಲ್ಪ ಮಾಡಿದ್ವಿ ಮೇಯಲ್ಲಿ ಪ್ರತಿಷ್ಠೆ ಆಗಬೇಕು. ಕೊರೋನಾ ಇದ್ದರೂ ಕೊರೋನಾದಲ್ಲೇ ಈ ಕ್ಷೇತ್ರ ಪ್ರತಿಷ್ಠಾಪನೆ ಆಗಿದೆ. ಇವತ್ತು ಈ ಕ್ಷೇತ್ರದ ಬಗ್ಗೆ ನಾವು ದೇಣಿಗೆಗಳನ್ನು ಸಂಗ್ರಹ ಮಾಡುವಾಗ ಅನೇಕ ರೀತಿಯ ನೋವುಗಳನ್ನು, ಟೀಕೆಗಳನ್ನು ಅನುಭವಿಸಿದರೂ ಈ ಕ್ಷೇತ್ರದ ಮುಖ್ಯಪ್ರಾಣ ಕೈ ಬಿಡಲಿಲ್ಲ. ಇವತ್ತು ನನ್ನ ಶಿಷ್ಯವೃಂದ ಇದೆ, ಅದರಲ್ಲಿ ವಿಶೇಷವಾಗಿ ನಾನೀಗ ಹೇಳಲೇಬೇಕು. ಸತೀಶ್ ವೇಣೂರು ಕೆಳಗೆ ಕೂತ್ಕೊಂಡಿದ್ದಾರೆ. ಸತೀಶ್ ವೇಣೂರು ಮೇಲೆ ಬನ್ನಿ ಅಂತ ಹೇಳಿದ್ರೆ ಬರೋದಿಲ್ಲ. ನಾನು ಇನ್ನು ನನ್ನ ಹತ್ರ ಸಾಧ್ಯ ಇಲ್ಲ, ಮೂರ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ದುಡ್ಡು ಕೊಡಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದಾಗ ನನ್ನ ಕಣ್ಣೀರನ್ನು ಒರೆಸಿದಂತಹ ಸತೀಶ್ ವೇಣೂರು ದೊಡ್ಡ ಮೊತ್ತದಲ್ಲಿ ಈ ದೇಣಿಗೆಯನ್ನು, ಅವರು ಮತ್ತು ಅವರ ಸೋದರ ದೊಡ್ಡ ರೀತಿಯಲ್ಲಿ ದೇಣಿಗೆಯನ್ನು ಕೊಟ್ಟು ಇವತ್ತು ಮೂರ್ತಿಯನ್ನು ಅದೇ ದಿನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಭೂಮಿಗೆ ಬಂದು ಈ ಭೂಮಿಯಿಂದ ಪ್ರೇರಿತರಾಗಿ ಎಲ್ಲ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ನಾನು ಕೇವಲ ಕಾರಣಕ್ಕಷ್ಟೇ ಗುರೂಜಿ, ಆದರೆ ನನ್ನ ಹಿಂದೆ ಸಾವಿರಾರು ಭಕ್ತರು ಶ್ರಮ ಪಡ್ತಾ ಇದ್ದಾರೆ. ಈ ಭೂಮಿಯಲ್ಲಿ 4 ತಿಂಗಳಿಂದ ಒಂದು 5-6 ಕುಟುಂಬ ಎಲ್ಲವನ್ನು ಮರೆತು ಬಿಟ್ಟು, ತನ್ನ ಕೆಲಸವನ್ನು ಮರೆತು ಬಿಟ್ಟು, ಮಕ್ಕಳ ವಿದ್ಯಾಭ್ಯಾಸವನ್ನು ಮರೆತು ಬಿಟ್ಟು
4-5 ತಿಂಗಳಿಂದ ನಿರಂತರವಾಗಿ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 1 ಗಂಟೆ ತನಕ ನನ್ನ ಜೊತೆ ಇದ್ದು ಸೇವೆಯನ್ನು ಮಾಡಿದವರಿದ್ದಾರೆ. ಇದನ್ನೆಲ್ಲ ನಾನು ನೋಡುವಾಗ ನನಗೆನಿಸುವುದಿಷ್ಟೇ, ದೇವರು ಖಂಡಿತವಾಗಿದ್ದಾನೆ, ದೇವರು ಖಂಡಿತವಾಗಿದ್ದಾನೆ. ಅವನು ಯಾವ ರೂಪದಲ್ಲಿ ಬರ್ಬೋದು ನಮ್ಮ ಜೊತೆ, ಅವು ಖಂಡಿತವಾಗಿ ಎಲ್ಲವನ್ನು ಮಾಡ್ಕೊಂಡು ಹೋಗ್ತಾನೆ. ಹೀಗೆ ಹೇಳುವುದಾದರೆ ತುಂಬ ವಿಚಾರಗಳಿವೆ. ಈ ಮೂರ್ತಿಯ ಇವತ್ತು ಈ ಭೂಮಿಗೆ 600 ಕ್ಷೇತ್ರದ ಪುಣ್ಯ ಪ್ರಸಾದ ಬಂದಿದೆ. 600 ಕ್ಷೇತ್ರದ ಪುಣ್ಯ ಪ್ರಸಾದ ಬಂದಿದೆ. ಪ್ರತಿ ವರ್ಷ 108 ದಿನ, ಒಂದು ದಿನವೂ ಬಿಡದೆ 108 ದಿನ 108 ಪುಣ್ಯಕ್ಷೇತ್ರಕ್ಕೆ ದರ್ಶನವನ್ನು ಮಾಡುವಂಥದ್ದು ಕೂಡ ಇದೆ. ಅದು ಕೂಡ ದರ್ಶನ ಹೇಗೆ ಮಾಡುತ್ತೆ, ನನ್ನ ಏಳಿಗೆಗಾಗಿ ಅಲ್ಲ, ಯೋಧರು, ಹಿಂದೂಗಳು, ಹಾಗೆಯೇ ಈ ಸನಾತನ ಭೂಮಿಯ ಏಳಿಗೆಗಾಗಿ ಆ ಒಂದು ಸಂಕಲ್ಪ ಕೂಡ ನಡೀತಾ ಇದೆ. ಇವತ್ತು ಈ ಒಂದು ಚಿಕ್ಕ ಭೂಮಿಯಲ್ಲಿ ಇಷ್ಟು ದೊಡ್ಡ ಕ್ಷೇತ್ರ ನಿರ್ಮಾಣ ಮಾಡಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ, ಇವತ್ತು ಈ ವೇದಿಕೆ ಹಾಕಿದಂಥ ಈ ಮನೆ ಕೂಡ ಕ್ರಿಶ್ಚಿಯನ್ಸ್, ಅನ್ನಪ್ರಸಾದ ಸ್ವೀಕಾರ ಮಾಡಿದ್ದು ಕೂಡ ಕ್ರಿಶ್ಚಿಯನ್, 2 ಪಾರ್ಕಿಂಗ್ ಕೂಡ ಕ್ರಿಶ್ಚಿಯನ್, ಅದರ ಮಧ್ಯದಲ್ಲಿ 7 ಸೆನ್ಸ್ ಜಾಗಲ್ಲಿ ನಮ್ಮ ಕ್ಷೇತ್ರ ಇದೆ. ನಾವು ಯಾರನ್ನು ದ್ವೇಷಿಸಬೇಕು ಹೇಳಿ? ಯಾರು ಕೂಡ ನಾವು ಒಳ್ಳೆಯವರಾಗಿದ್ದರೆ ಎಲ್ಲರೂ ಕೂಡ ಒಳ್ಳೆಯವರಾಗಿರ್ತಾರೆ. ಅದಕ್ಕೆ ನನ್ನ ಉದ್ದೇಶ ಇಷ್ಟೇ, ಮೊದಲು ನಾವು ಒಳ್ಳೆಯವರಾಗುವ, ಮತ್ತೆ ಬೇರೆಯವರಿಗೆ ಬುದ್ಧಿ ಹೇಳುವ, ಮುಸ್ಲಿಮ್ಸ್ಗೂ ಬುದ್ಧಿ ಹೇಳುವ, ಕ್ರಿಶ್ಚಿಯನಿಗೂ ಬುದ್ಧಿ ಹೇಳುವ. ಮೊದಲು ನಮ್ಮೊಳಗಿನ ದ್ವೇಷವನ್ನು ಬಿಟ್ಟು ನಾವು ಪರಿಶುದ್ಧರಾಗುವ. ಖಂಡಿತವಾಗಿಯೂ ನಮ್ಮ ಮಹಾ ಒಂದು ಆಸೆ ಇದೆ, ಈ ಭೂಮಿ, ಈ ಭಾರತ ಮತ್ತೆ ರಾಮ ಸಾಮ್ರಾಜ್ಯ ಆಗಬೇಕೆಂಬ ದೊಡ್ಡ ಕನಸನ್ನು ನಾವು ಕಂಡವರು. ಇದು ಯಾವಾಗ ಸಾಧ್ಯ ಇದೆ ಅಂತ ಹೇಳಿದರೆ, ನಾವು ಮುಸ್ಲಿಮ್ಸ್ ಬಗ್ಗೆ ಮಾತಾಡಿ, ಕ್ರಿಶ್ಚಿಯನ್ ಬಗ್ಗೆ ಮಾತಾಡಿ ಈ ರಾಮ ಸಾಮ್ರಾಜ್ಯ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಬಗ್ಗೆನೇ ನಾವು ಯೋಚನೆ ಮಾಡಬೇಕಾಗಿದೆ. ನಾವು ಹೇಗಿದ್ದೀವಿ, ನಮ್ಮ ಮನಸ್ಥಿತಿ ಹೇಗಿದೆ, ನಾವು ಯಾರನ್ನು ದ್ವೇಷಿಸ್ತಾ ಇದ್ದೀವಿ. ಇವತ್ತು ಈ ಕ್ಷೇತ್ರ ಆಗಲೇಬಾರದು ಅಂಥೇಳಿ ಒಂದಷ್ಟು ಜನ ಶತ ಪ್ರಯತ್ನ ಮಾಡಿದ್ದಾರೆ, ದೇವರು ಕೈ ಬಿಡಲಿಲ್ಲ. ಗುರುಜಿಯ ಹೆಸರು ಬರಲೇಬಾರ್ದು ಎಲ್ಲಿ ತನಕ ಅಂತ ಹೇಳಿದ್ರೆ, ಎಲ್ಲಾದರೂ ಒಂದು ಕಾರ್ಯಕ್ರಮಕ್ಕೆ ಗುರುಜಿ ಹೆಸರು ಹಾಕಿದರೆ ಹೋಗಿ ಹೋಗಿ ಆ ಲಾಟ್ಪಟ್ಟನ್ನು ಯಾಕೆ ಕರಿತೀರಿ ಮಾರ ಅಂತ ಹೇಳ್ತಾರೆ. ಇದು ಯಾರು ಕ್ರಿಶ್ಚಿಯನ್ಸ್ ಅಲ್ಲ, ಮುಸ್ಲಿಮ್ಸ್ ಅಲ್ಲ, ನಮ್ಮ ಹಿಂದೂಗಳೇ ಹೇಳುವಂಥದ್ದು. ಹಾಗಾಗಿ ಈ ಮೂರ್ತಿಯನ್ನು ಸಂಕಲ್ಪ ಮಾಡಿದ್ದೀನಿ ಏಕೆ ಅಂತ ಹೇಳಿದರೆ, ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು, ಎಲ್ಲರಲ್ಲಿ ಪ್ರೀತಿ ಬರಬೇಕು, ಎಲ್ಲರಲ್ಲಿಯೂ ಏಳಿಗೆ ಗುಣವನ್ನು ಕಾಣಬೇಕು. ಹಾಗಾಗಿ ಇವತ್ತು ಪ್ರತಿಷ್ಠಾಪನೆ ಆಗಿದೆ.